ಜಗತ್ತಿನಲ್ಲಿ ನಿಮ್ಮನ್ನು ಯಾರೇ ದ್ವೇಷ ಮಾಡಲಿ, ಯಾರೇ ಇಗ್ನೋರ್ ಮಾಡಲಿ, ನಿಮಗೆ ಆ ಬೇಜಾರಿರಲ್ಲ. ಬಟ್ ನಿಮ್ಮ ಹೆತ್ತ ತಾಯಿ ಯಾವತ್ತಾದರೂ ನಿಮ್ಮನ್ನು ಇಗ್ನೋರ್ ಮಾಡಿದರೆ ಆ ನೋವು ಇದೆಲ್ಲ ಯಾವತ್ತೂ ಕೂಡ ಯಾರೂ ಸಹಿಸ್ಕೊಳ್ಳೋಕ್ಕಾಗಲ್ಲ. ಯಾಕಂದರೆ ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಜಪಾನ್ದಲ್ಲಿ ನಡೆದಂಥ ಒಂದು ಘಟನೆ ಇದು. ಆ ವಿಡಿಯೋದಲ್ಲಿ ಒಂದು ಮಂಕಿ ಇದೆಯಲ್ಲ, ಚಿಕ್ಕ ಮಂಕಿ, ಅದರ ಹೆಸರು ಪಂಚ್ ಅಂತ. ಒಂದು ಜೂನಲ್ಲಿ ಜಪಾನ್ದಲ್ಲಿ ಆ ಮಂಕಿನ ತಾಯಿ ಎಷ್ಟು ಅದು ಹುಟ್ಟಿದ ಆದಮೇಲೆ ಕೆಲವು ದಿನಗಳಾದಮೇಲೆ ಆ ಮಂಕಿ ಅದನ್ನು ತುಂಬಾ ಇಗ್ನೋರ್ ಮಾಡುತ್ತೆ. ಅದಾದ ನಂತರ ಜೂ ಕೀಪರ್ ಇರ್ತಾರಲ್ಲ, ಅದನ್ನು ತುಂಬ ಕೇರ್ ಮಾಡ್ತಾರೆ. ಆ ಮಂಕಿಗೆ ಪಾಪ ಅದ್ರ ಜೊತೆ ಇರೋಕ್ಕೆ ಆ ಗೊಂಬೆ ಏನಿರುತ್ತಲ್ಲ, ಸೊ ಆ ಡಾಲ್ ಜೊತೆಗೇ ಅದ್ರ ದಿನ ಕಳೆಯುತ್ತೆ. ಎಷ್ಟೇ ಅದ್ರ ತಾಯಿ ಜೊತೆ ಹೋಗೋಕ್ಕೆ ಎಷ್ಟೇ ಟ್ರೈ ಮಾಡಿದರೆ ಅದರ ತಾಯಿ ಮಂಕಿ ಏನಿರುತ್ತಲ್ಲ ಅದನ್ನು ಅಲೋ ಕೂಡ ಮಾಡಲ್ಲ. ಅದರ ಹತ್ರ ಝೂವಲ್ಲಿ ಕೆಲಸ ಮಾಡ್ತಾ ಇರ್ತಾರಲ್ಲ, ಸೊ ಅವರು ಕೂಡ ಅದೇ ಥರ ಒಂದು ಗೊಂಬೆ ಕೊಟ್ಟಿರ್ತಾರಲ್ಲ, ಅದ್ರ ಜೊತೆನೇ ಮಲಗ್ತಾ ಇರುತ್ತೆ, ಅದ್ರ ಜೊತೆನೇ ಆಟ ಆಡುತ್ತೆ. ಅದೇ ಅದ್ರ ಜೀವನ ಆಗಿರುತ್ತೆ. ಈ ಸ್ಟೋರಿಯಿಂದ ಒಂದಂತೂ ಅರ್ಥ ಆಗುತ್ತೆ, ನಿಮ್ಮನ್ನು ಯಾರಾದರೂ ಇಗ್ನೋರ್ ಮಾಡ್ತಾ ಇದ್ದರೆ ಒಬ್ಬಂಟಿಯಾಗಿ ಬದುಕೋದನ್ನು ಕಲಿಬೇಕು. ಇಲ್ಲ ಅಂದರೆ ತುಂಬ ನೋವು ಪಡಬೇಕಾಗುತ್ತೆ. ನಿಮ್ಮ ಜೀವನದಲ್ಲಿ ಏನಾದರೂ ನೀವು ಒಬ್ಬಂಟಿಯಾಗಿದ್ದರೆ ನೀವು ಸ್ಟ್ರಾಂಗ್ ಆಗಿರಿ. ಇದೇ ರೀತಿ ಇನ್ಫಾರ್ಮೇಟಿವ್ ವೀಡಿಯೋಗಾಗಿ ನಮ್ಮ ಪೇಜ್ನ ಫಾಲೋ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್.